ಸ್ಯಾಂಡಲ್ವುಡಲ್ಲಿ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಕ್ಯಾಸ್ಟಿಂಗ್ ಕೌಚ್ ಇದೆಯಾ? ಕ್ಯಾಸ್ಟಿಂಗ್ ಕೌಚ್ ಅನ್ನೋದು ನನಗೆ ನೀನು ಹೆಲ್ಪ್ ಮಾಡು, ನಾನು ನಿನಗೆ ಹೆಲ್ಪ್ ಮಾಡ್ತೀನಿ ಅನ್ನೋ ಹಾಗಿದೆ. ಅದು ಕನ್ನಡ ಇಂಡಸ್ಟ್ರಿ ಒಂಥರ ಮಡಿವಂತಿಕೆ ಇದ್ದದ್ದು. ಮಡಿವಂತಿಕೆಯಲ್ಲಿ ಇಲ್ಲಿರೋದೇ ಒಂದಷ್ಟು ಜನ ಅಷ್ಟೇ. ಈ ಕ್ಯಾಸ್ಟಿಂಗ್ ಕೌಚು ಕನ್ನಡದಲ್ಲಿ ಹಿಂದಿಯಲ್ಲಿ, ಬಾಲಿವುಡ್ಡಲ್ಲಿ ಜಾಸ್ತಿ ಇದೆ. ನಾವು ಅಡ್ರೆಸ್ ಮಾಡಬೇಕಾಗಿರೋದು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಕ್ಕಂಥ ಹೆಣ್ಮಕ್ಳು, ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಮಾಡ್ತಕ್ಕಂಥ ಹೆಣ್ಮಕ್ಳಿಗೆ ನಿಂಗೆ ಪ್ರಮೋಷನ್ ಬೇಕಾದರೆ ನನ್ನ ಜೊತೆ ಫಾರಿನ್ ಟ್ರಿಪ್ಪಿಗೆ ಬಾ, ನಿನಗೆ ಇಂಕ್ರಿಮೆಂಟ್ ಬೇಕು ಅಂದರೆ ನನ್ನ ಜೊತೆ ಡಿನ್ನರ್ಗೆ ಬಾ. ಈ ಥರದ್ದು ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ ಮತ್ತು ಗಾರ್ಮೆಂಟ್ ಇಂಡಸ್ಟ್ರಿಯಲ್ಲಿದೆ. ಈ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಲ್ಲಿ ಕ್ಯಾಸ್ಟಿಂಗ್ ಕೌಚ್ ಅನ್ನೋದು ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇಟ್ಸ್ ಮೋರ್ ಆಫ್ ನನ್ನ ಏಳಿಗೆಗೆ ಅಥವಾ ನನ್ನ ಒಂದು ಫೇಮ್ಗೆ ನೀನು ಸಹಾಯ ಮಾಡ್ತೀಯಾ, ನಿನ್ನ ನಾನು ಏಣಿಯಾಗಿ ಬೆಳೆಸ್ಕೊತೀನಿ, ಈ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಕನ್ನಡ ಇಂಡಸ್ಟ್ರಿಯಲ್ಲಿ ಬ್ಲ್ಯಾಕ್ ಮೇಲ್ ಮಾಡಿ ಅಥವಾ ನಿಮಗೆ ನಾನು ಹೆದರಿಸಿ ಇದು ಮಾಡಲಿಲ್ಲ ಅನ್ನೋದು ಇಲ್ಲ, ಅದು ಸುಳ್ಳು. ಈಗ ಬಂದಿರತಕ್ಕಂಥ ಆಪಾದನೆ ಇದೆಯಲ್ಲ, ಏನು ಒಬ್ಬ ನಟ, ಯಾವ ಪಿಕ್ಚರು ತುಂಬ 5-6 ವರ್ಷದಿಂದ ಮಾಡಿರ್ತಕ್ಕಂಥ ವಿಸಿಟಿಂಗ್ ಕಾರ್ಡ್ ಅದು, ಚೇತನ್ ಅಹಿಂಸಾ ಅಂತ. ಅವರು ಪಿರಿಯಾರ್ ಫಿಲಾಸಫಿ, ಬಸವಣ್ಣ ಫಿಲಾಸಫಿ, ಅಂಬೇಡ್ಕರ್ ಫಿಲಾಸಫಿ, ಡೆಮೋಕ್ರಸಿ ಫಿಲಾಸಫಿ, ಎಲ್ಲ ಫಿಲಾಸಫಿಯನ್ನು ಮಿಕ್ಸ್ ಮಾಡಿಕೊಂಡು ಕನ್ಫ್ಯೂಸ್ ಆಗಿರ್ತಕ್ಕಂಥ ವ್ಯಕ್ತಿನೇ ಈ ಚೇತನ್ ಅಹಿಂಸಾ. 2018ರಲ್ಲಿ ಇದೇ ಥರ ನನ್ನ ಆತ್ಮೀಯ ಗೆಳೆಯನ ಒಂದು ಅರ್ಜುನ್ ಸರ್ಜಾ ಅವ್ರ ಮೇಲೆ ಒಂದು ನಟಿ ನನಗೆ ತೊಂದರೆ ಕೊಟ್ಟಿದ್ದಾರೆ, ನನ್ನನ್ನು ಸೆಕ್ಷುಯಲಿ ಯೂಸ್ ಮಾಡ್ಕೊಂಡಿದ್ದಾರೆ, ನನಗೆ SMS ಕಳಿಸಿದ್ದಾರೆ ಅಂತೆಲ್ಲ ಹೇಳಿ ಬಂದು ಪ್ರಚಾರಕ್ಕೋಸ್ಕರ ಫೇಸ್ಬುಕ್ಕಲ್ಲಿ ಬರ್ಕೊಂಡಿದ್ದೇನು, ಮಾತಾಡಿದ್ದೇನು. ಅದಾದ ನಂತರ ಹೋಗಿ ಒಂದು FIR ಮಾಡಿ ಒಂದು ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನಲ್ಲಿ ಅದ್ರ ಬಗ್ಗೆ ರೇಪ್ FIR ಆಗಿ ಪೊಲೀಸ್ ತನಿಖೆ ಮಾಡಿದಾಗ ಅಲ್ಲಿ ಆಗಿದ್ದು ಬಿ ರಿಪೋರ್ಟ್. ಹೈಕೋರ್ಟಲ್ಲೂ ಅದನ್ನು ಖುಲಾಸೆ ಮಾಡಿ ಇದು ಕೇವಲ ಪ್ರಚಾರದ ಹುಚ್ಚಿಗೋಸ್ಕರ, ಪ್ರಚಾರದ ಒಂದು ಲೇಪ ಹಚ್ಚಿ ಅದನ್ನು ಒಬ್ಬರನ್ನ ತೇಜೋವಧೆ ಮಾಡಿದ್ರಲ್ಲ ಅರ್ಜುನ್ ಸರ್ಜಾ ಅವರನ್ನು 2018ರಲ್ಲಿ. ಅಲ್ಲೇ ಅದ್ರ ಹಿಂದೆ ಇರ್ತಕ್ಕಂಥ ಕೈವಾಡಗಳು, ಅದ್ರ ಹಿಂದೆ ಇರ್ತಕ್ಕಂಥ ಷಡ್ಯಂತ್ರಗಳು, ಯಾಕೆ ಮಾಡಿದ್ರು, ಒಂದು ಹಿಂದೂ ದೇವಸ್ಥಾನ ಕಟ್ಟಿದ್ದಕ್ಕೋಸ್ಕರ ಮಾಡಿದ್ರ ಅಥವಾ ಒಂದು ಲೆಫ್ಟ್ ಐಡಿಯಾಲಜಿ ಅವ್ರು ಮಾಡಿದ್ರ, ಎಲ್ಲ ಪ್ರಶ್ನೆಗಳಿಗೆ ಆವಾಗ ಉತ್ತರಗಳನ್ನು ಹುಡ್ಕೊಂಡು ಹೋದಾಗ ಗೊತ್ತಾಗಿದ್ದು ಇದು ಕೇವಲ ಪ್ರಚಾರಕ್ಕೋಸ್ಕರ ಮಾಡಿದ್ದು ಅಂತ. ನೋಡಿ, 2018ರಲ್ಲಿ ಇದೇ ಫೈರ್ ಸಂಸ್ಥೆ, FIRE ಸಂಸ್ಥೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು. ಚೇತನ್ ಅಹಿಂಸಾ ಅವರ ಅಧ್ಯಕ್ಷತೆಯಲ್ಲಿದ್ದರು. ಅವ್ರಿಗೇನೋ ಪ್ರೂಫ್ ಸಿಕ್ಕಿದೆ ಅಂತ ಹೇಳಿ ಆ ನಟಿ ಮತ್ತು ಅನೇಕ ನಟಿಯರನ್ನು ಇಟ್ಕೊಂಡು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು. ಈ ಫೈರ್ ಸಂಸ್ಥೆ ಇದೆಯಲ್ಲ, ಕೇವಲ ಒಂದು ಲೆಟರ್ ಹೆಡ್ಡಲ್ಲಿರ್ತಕ್ಕಂಥ ಸಂಸ್ಥೆ, ಒಂದು ವಿಸಿಟಿಂಗ್ ಕಾರ್ಡಲ್ಲಿರ್ತಕ್ಕಂಥ ಸಂಸ್ಥೆ. ಈ ಸಂಸ್ಥೆ ಯಾವುದಾದ್ರೂ ಒಂದು ಸಿಂಪೋಸಿಯಮೋ, ಯಾವುದಾದ್ರೂ ಒಂದು ಮೀಡಿಯೇಷನ್ ಸೆಂಟರೋ, ಯಾವುದಾದ್ರೂ ಒಂದು ಗ್ರೀವಿಯನ್ಸ್ ಸೆಂಟರೋ ಅಥವಾ ನಿಮ್ಗೆ ಕೊಂದು ಕೊರತೆಗಳಾಗಿರೋದನ್ನು ನೀವು ತೆಗೆದು ನೋಡಿದ್ರೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಮಾಡಿದ್ದಾರೆ ಅಂದರೆ 0 ಶೂನ್ಯ. ಯಾವ ಥರದ್ದು ಕೆಲಸ ಮಾಡಿಲ್ಲ. ಕೇವಲ ಈ ಥರ ವಿಷಯಗಳನ್ನು ತಗೊಂಡು ಒಂದು ತೇಜೋವಧೆ ಮಾಡಿ ಚೇತನ್ ಅಹಿಂಸಾ ಅವರಿಗೆ ಫಿಲ್ಮ್ ಇಂಡಸ್ಟ್ರಿಯಿಂದ ಏನೂ ಆಗಬೇಕಾಗಿಲ್ಲ. ಈಗ ಅವ್ರೇನು ಫಿಲ್ಮ್ ಮಾಡಬೇಕಾಗಿಲ್ಲ. ಅಮೇರಿಕನ್ ಸಿಟಿಸನ್ ಅವರು, ಭಾರತೀಯ ನಾಗರಿಕತೆಯನ್ನು ತೊಗೊಂಡಿಲ್ಲ ಅವರು. ಆದರೆ ಭಾರತದಲ್ಲಿ ಆಗು ಹೋಗುಗಳ ಬಗ್ಗೆ ಮೂಗು ತೋರಿಸುವ, ಬೆಟ್ಟು ಹಾಕುವ ಒಂದು ಕೆಲಸ ಅವ್ರು ಮಾಡ್ಕೊಂಡು ಬಂದಿದ್ದಾರೆ. ಈ ಫೈರ್ ಸಂಸ್ಥೆ ಕೇವಲ ಲೆಟರ್ ಹೆಡ್ಗೆ ಮಾತ್ರ ಸೀಮಿತವಾಗಿದೆ. ಅವರು ಯಾವುದೇ ಥರದ ಒಂದು ಏನಾದರೂ ನಾನು ಫಿಲ್ಮ್ ಇಂಡಸ್ಟ್ರಿ ವರ್ಕರ್ಸ್ಗೆ ಏನಾದರೂ ಮಾಡಿದ್ದಾರಾ ಅಥವಾ ಏನಾದರೂ ಮೀಟ್ ಮಾಡಿದ್ದಾರಾ, ಇನ್ಶೂರೆನ್ಸ್ ಮಾಡಿಸಿದಾರಾ, ಲೇಬರ್ ಲಾ ಪ್ರಾಕ್ಟೀಸ್ ಮಾಡಿದ್ದಾರಾ? ಖಂಡಿತ ಮಾಡಿಲ್ಲ. ಅನೇಕ ಬಾರಿ ಅಲ್ಲಿರ್ತಕ್ಕಂಥ ಎಲ್ಲ ನಟಿಯರು ಆಲ್ರೆಡಿ ಎಕ್ಸ್ಪೈರಿ ಆಗಿರ್ತಕ್ಕಂಥ ಪ್ರಾಡಕ್ಟ್ಸನ್ನು ನಾವು ಅಲ್ಲಿ ನೋಡಿದ್ದೀವಿ. ಎಕ್ಸ್ಪೈರಿ ಆಗಿರ್ತಕ್ಕಂಥ ಪ್ರಾಡಕ್ಟ್ಸ್ಗಳು ತಮಗೆ ಈ ಅವಕಾಶಗಳು ಬರ್ತಾ ಇಲ್ವಲ್ಲ, ಈಗ ಹೇಗಾದರೂ ಮಾಡಿ ನಾವು ಚಾಲ್ತಿಯಲ್ಲಿರೋಣ ಅಂತ ಹೇಳಿ ಬಂದಿರತಕ್ಕಂಥದ್ದು. ಕೇವಲ ಅರ್ಜುನ್ ಸರ್ಜಾ ಅವರ ಮೇಲೆ ಮಾಡಿರ್ತಕ್ಕಂಥ ಆಪಾದನೆ ಅಲ್ಲ, ಒಬ್ಬ ಫಿಲ್ಮ್ ಡೈರೆಕ್ಟರ್, ತನ್ನ ಜೀವನವೇ ಎಲ್ಲ ಫಿಲ್ಮ್ ಅಂತ ತಿಳ್ಕೊಂಡಿರ್ತಕ್ಕಂಥ ರವಿ ಶ್ರೀವತ್ಸ ಅವ್ರ ಮೇಲೆ ಒಂದು ಆಪಾದನೆ ಬಂತು. ಎಂಥ ಆಪಾದನೆ ಅದು! ಒಬ್ಬ ಡೈರೆಕ್ಟರ್, ದೈವಭಕ್ತ, ದೇವರು ಸರಸ್ವತಿ ದೇವಸ್ಥಾನ ನಂಬಿರ್ತಕ್ಕಂಥ ವ್ಯಕ್ತಿ, ಆತನ ಮೇಲೆ ಒಂದು ಆಪಾದನೆ ಬಂದಾಗ ಆ ನಟಿ ಯಾರಿದ್ರು ಅಂತ ನಿಮಗೆ ಗೊತ್ತಿದೆ. ಹೀಗೆ ಅನೇಕ ಜನರು ಯಾಕೆ
ಪ್ರತಿ ಸಲ ನನಗೆ ಜ್ವರ ಬಂದಿತ್ತು ಅವಾಗ 2008ರಲ್ಲಿ ಅಂತ ಹೇಳ್ತೀರಾ, 2009ರಲ್ಲಿ. ನಿಮಗೆ ಜ್ವರ ಬಂದಾಗ ಡಾಕ್ಟರ್ ಹತ್ರ ಕೂಡಲೇ ಹೋಗಬೇಕು. ನಿಮಗೆ ತೊಂದರೆ ಆದರೆ ಡೈರೆಕ್ಟಾಗಿ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು, ಕಂಪ್ಲೇಂಟ್ ಕೊಡಬೇಕು. ಯಾಕೆ 3 ವರ್ಷ ಆದಮೇಲೆ, 4 ವರ್ಷ ಆದಮೇಲೆ, 5 ವರ್ಷ ಆದಮೇಲೆ ನನಗೆ ಆಗಿತ್ತು ಅಂತ ನೀವು ಯಾಕೆ ಹೇಳ್ತೀರಾ? ಇದೆಲ್ಲ ನೋಡಿದಾಗ ಇದು ಕೇವಲ ಪ್ರಚಾರದ ಹುಚ್ಚು. ನೀವು ಕೇರಳನ ಕಂಪೇರ್ ಮಾಡಿದಾಗ, ಕೇರಳ ಫಿಲಿಮ್ ಇಂಡಸ್ಟ್ರಿಯಲ್ಲಿ ಆಗಿರೋದನ್ನು ಕಂಪೇರ್ ಮಾಡಿದಾಗ ಅದು ಎಂಟೈರ್ ಡಿಫ್ರೆಂಟ್ ಡೈಮೆನ್ಷನ್ ಇದೆ. ಯಾಕೆ ಅಂದರೆ ಅಲ್ಲಿ ಪ್ರೂಫ್ ಇದೆ, ಟೇಪ್ ಇದೆ, USB ಇಲ್ಲಿ ರೆಕಾರ್ಡ್ ಆಗಿರೋದಿದೆ, ವಾಟ್ಸಪ್ ಇದೆ, ಮೆಸೇಜ್ಗಳಿವೆ, FIR ಆಗಿದೆ, ಕಮಿಟಿಯಲ್ಲಿ ಪ್ರೂಫ್ ಸಿಕ್ಕಿದೆ, ಎಲ್ಲವೂ ಅದಕ್ಕೆ ಸಾರಾಂಶಗಳಿವೆ, ಅದಕ್ಕೆ ತನಿಖೆಗೆ ಬೇಕಾಗಿರ್ತಕ್ಕಂಥ ವಿಷಯಗಳಿದೆ. ಅದನ್ನು ನೀವು ಕನ್ನಡ ಇಂಡಸ್ಟ್ರಿಗೆ ಹೋಲಿಸಿದ್ರೆ, ನಾವು ಇಂಡಸ್ಟ್ರಿ ಇರೋದೇ ಒಂದು ಕೇವಲ 200 ಕೋಟಿಯ ಇಂಡಸ್ಟ್ರಿ, 145ರಿಂದ 150 ಪಿಕ್ಚರ್ಗಳನ್ನು ನೋಡ್ತೇವೆ. ಎಲ್ಲೋ ಬೆರಳೆನ್ಸೋ ಎಷ್ಟು ಒಂದು 5ರಿಂದ 10 ಪಿಕ್ಚರ್ ಹಿಟ್ ಆಗುತ್ತೆ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಹೆಚ್ಚಾಗಿ ಈಗ ನಡೀತಾ ಇರೋದು ಟ್ಯಾಲೆಂಟ್ ಬೇಸ್ಡ್ ಆ್ಯಕ್ಟಿವಿಟಿ. ನೀವು ಕಾಂತಾರ ನೋಡಿರ್ಬೋದು, KGF ನೋಡಿರ್ಬೋದು. ಈ ಅವಕಾಶ ಇದೆಯಲ್ಲ, ಇದು ಎಲ್ಲೋ 1-2 ಕರಿ ಆಂಬೆಗಳು ಇದ್ದಾಗ ಯಾವುದೋ ಒಂದು ಬ್ಲ್ಯಾಕ್ ಶೀಪ್ ಅಂತ ನಾವು ಕರಿತೀವಿ, ಎಲ್ಲೋ 1-2 ಕಡೆ ಆಗಿರೋದನ್ನು ಕನ್ನಡ ಇಂಡಸ್ಟ್ರಿಗೆ ಹೋಲಿಸೋದಿದೆಯಲ್ಲ, ತುಂಬ ಅನ್ಯಾಯ, ತುಂಬ ತಪ್ಪು. ಇದು ನಮ್ಮದು ಟ್ಯಾಲೆಂಟ್ ಬೇಸ್ಡ್ ಇಂಡಸ್ಟ್ರಿ. ಟ್ಯಾಲೆಂಟ್ ಇಸ್ ದಿ ಮೇನ್ ಕೀ ಫಾರ್ ಸಕ್ಸಸ್. ನಿಮ್ಮಲ್ಲಿ ಟ್ಯಾಲೆಂಟ್ ಇತ್ತು ಅಂದರೆ ನೀವು ಸಕ್ಸಸ್ ತೊಗೊತೀರ. ನೋಡಿ, ಈ ಥರದ ನಾನು ಫಿಲ್ಮ್ ಡಿಸ್ಟ್ರಿಬ್ಯೂಟರ್ ಆಗಿದ್ದೇನೆ, ರೇಡಿಯೋ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದೇನೆ, ಫಿಲ್ಮ್ ಪ್ರೊಡಕ್ಷನ್ ಕಂಪ್ನಿಯಲ್ಲಿ ಕೆಲಸ ಮಾಡಿದ್ದೇನೆ, ನಾನು ನಟನಾಗಿದ್ದೇನೆ. ಆದರೆ ನನ್ನ 20 ವರ್ಷದ ಫಿಲ್ಮ್ ಇಂಡಸ್ಟ್ರಿಯ ನಂಟಲ್ಲಿ ನನಗೆ ಇಲ್ಲಿವರೆಗೂ ಒಂದು ಹೀರೋಯಿನ್ ಆಗಲಿ, ಒಂದು ಹುಡುಗಿ ಆಗಲಿ ನಮಗೆ ಈ ಥರ ತೊಂದರೆ ಕೊಟ್ಟರು ಅಂತ ಹೇಳಿರೋದನ್ನ ನೋಡಿಲ್ಲ. ಆದರೆ ಗಂಡು ಮಕ್ಕಳು, ಸರ್ ನಮ್ಮ ಮೇಲೆ ಫಾಲ್ಸ್ ರೇಪ್ ಕೇಸ್ ಆಗಿದೆ, ನಮ್ಮ ಮೇಲೆ ಫಾಲ್ಸ್ ಮೀಟು ಕೇಸ್ ಆಗಿದೆ ಅಂತ ಹೇಳಿ ಗಂಡು ಮಕ್ಕಳು ತಮ್ಮ ಅಳಲನ್ನು ತಗೊಂಡಿದ್ದಾರೆ. ಸೊ ಹೀಗಿರಬೇಕಾದ್ರೆ ಇದು ಕೇವಲ ಪ್ರಚಾರದ ಹುಚ್ಚು. ಯಾವ ನಟನೂ ಒಂದು ಹಂತಕ್ಕೆ ತಲುಪಾದ ಮೇಲೆ ಎಲ್ಲವೂ ಒಂದು ತಟ್ಟೆಗೆ ಬಂದು ಬೀಳ್ತಾ ಇರಬೇಕಾದ್ರೆ ಬೇರೆಯವರ ತಟ್ಟೆಯಲ್ಲಿ ಕೈ ಹಾಕಿ ಊಟ ಮಾಡುವಷ್ಟು ದುರ್ಗತಿ ನಮಗೆ ಬಂದಿಲ್ಲ. ಇದು ಕನ್ನಡ ಇಂಡಸ್ಟ್ರಿಯಲ್ಲಿ ಇಲ್ಲ. ಬಾಲಿವುಡ್ಡಲ್ಲೂ ಅದನ್ನು ಪ್ರೂವ್ ಮಾಡೋಕ್ಕೆ ಹೋಗಿ ಇದು ಕೇವಲ ಒಂದು ಲೆಫ್ಟ್ ಐಡಿಯಾಲಜಿ, ಇದನ್ನು ಏನೋ ಒಂದು ಕಡೆ ಒಂದು ತೇಜೋದಯ ಮಾಡಬೇಕು, ಸಂಸ್ಥೆನ ತೇಜೋದಯ ಮಾಡಬೇಕು, ಇಂಡಸ್ಟ್ರಿನ ತೇಜೋದಯ ಮಾಡಬೇಕು ಅಂತ ಮಾಡಿರ್ತಕ್ಕಂಥ ಹುನ್ನಾರ. ಈ ಹುನ್ನಾರಕ್ಕೆ ನಾವೆಲ್ಲ ಬಲಿಯಾಗಬಾರ್ದು. ಈಗಲೇ ಕನ್ನಡ ಇಂಡಸ್ಟ್ರಿ ಒಂದು ಲೋಯೆಸ್ಟ್ ಪಾಯಿಂಟಲ್ಲಿದೆ ಇನ್ ಟರ್ಮ್ಸ್ ಆಫ್ ಕಲೆಕ್ಷನ್, ಇನ್ ಟರ್ಮ್ಸ್ ಆಫ್ ವ್ಯೂವರ್ಸ್, ಆಡಿಯನ್ಸ್, ಥಿಯೇಟ್ರಿಗೆ ಬರ್ತಾ ಇರ್ತಕ್ಕಂಥ ಜನ ಆಗಿರ್ಬೋದು, ಎಲ್ಲವೂ ಒಂದು ಲೋಯೆಸ್ಟ್ ಪಾಯಿಂಟಲ್ಲಿದೆ. ಯಾಕೆ ಅಂದರೆ ನಮಗೆ ಅನೇಕ ಪ್ರತಿಸ್ಪರ್ಧಿಗಳಿದ್ದಾರೆ. OTT ಆಗಿರ್ಬೋದು, ಬೇರೆ ಡಬ್ಬಿಂಗ್ ಪಿಕ್ಚರ್ಗಳಾಗಿರ್ಬೋದು, ಪರಭಾಷಾ ಪಿಕ್ಚರ್ಗಳು ನಮ್ಮಲ್ಲಿ ಬಂದಿರ್ಬೋದಾಗಿರ್ಬೋದು. ನಮ್ಮ ಕಲಾವಿದರಿಗೆ, ನಟರಿಗೆ ಟ್ಯಾಲೆಂಟಿನ ಒಂದೇ ಒಂದು ಆಸರೆಯಿಂದ ನಾವು ಬದುಕಿದ್ದೇವೆ. ಅದರಲ್ಲಿ ಇದು ಮೀಟೋ ಬೇಡ ಅಂತ. ನೋಡಿ, ಈ ಚೇತನ್ ಅಹಿಂಸೆ ಎಂದ ಅವಿವೇಕಿ ಪ್ರತಿ ಸಲ ಯಾವುದೋ ಒಂದು ಸಬ್ಜೆಕ್ಟನ್ನು ತಗೊಂಡಾಗ, ನಮ್ಮ ಮೀಟು ಕೇಸಲ್ಲೂ ಆತ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದ 2018ರಲ್ಲಿ. ಆತ ಒಬ್ಬ ಜಡ್ಜ್ ಅಲ್ಲ, ಆತ ಒಂದು ಗ್ರೀವೆನ್ಸ್ ಸೆಂಟರ್ ಅಲ್ಲ, ಆತ ಒಂದು ಹೆಲ್ಪ್ಲೈನ್ ಅಲ್ಲ. ಅವನಿಗೆ ಯಾಕೆ ಹೋಗಿ ಹೇಳ್ಕೋಬೇಕು? ನನಗೆ ಅದು ಅರ್ಧಂಬರ್ಧ ಇಂಗ್ಲೀಷಲ್ಲಿ, ಅರ್ಧಂಬರ್ಧ ಕನ್ನಡದಲ್ಲಿ ಮಾತಾಡುವ ವ್ಯಕ್ತಿಗೆ